ಯಾಕೆಂದರೆ ಅಧ್ಯಕ್ಷರ ಸ್ಥಾನ ಅಂತಕ್ಕಂಥದ್ದು ಅತ್ಯಂತ ಮಹತ್ವದ ಜವಾಬ್ದಾರಿಯ ಸ್ಥಾನ. ಆ ಸ್ಥಾನ ನನಗೆ ಲಭಿಸಿದೆ. ಅದಕ್ಕೆ ನಾನು ಮೊದಲನೇದಾಗಿ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಸರ್ ಅವರಿಗೆ ನಾನು ಅಭಿನಂದನೆ ಸಲ್ಲಿಸೋಕ್ಕೆ ಇಚ್ಛೆಪಡ್ತೀನಿ. ಹಾಗೆಯೇ ನನಗೆ ಅವಕಾಶ ಮಾಡಲಿಕ್ಕೋಸ್ಕರ ಎಲ್ಲ ಶ್ರಮಿಸಿರ್ತಕ್ಕಂಥ ಎಲ್ಲ ಮುಖಂಡರುಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಪಕ್ಷಕ್ಕೆ ಚುನಾವಣೆ ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯ. ಎಲ್ಲರೂ ಸಹ ಎದುರಿಸುವಂಥ ಎಲ್ಲ ಪಕ್ಷಗಳಿಗೂ ಸಹ ಅದನ್ನು ಎದುರಿಸ್ತವೆ. ಆದರೆ ನನಗೆ ಇವತ್ತು ಕೊಟ್ಟಿರ್ತಕ್ಕಂಥ ಮಹತ್ವದ ಜವಾಬ್ದಾರಿಯನ್ನು ಅರಿತು ಇವತ್ತು ಮೈಸೂರಿನ 4 ಕ್ಷೇತ್ರಗಳು ಏನಿದೆ, ಚಾಮರಾಜ, ಕೃಷ್ಣರಾಜ, ನರಸಿಂಹರಾಜ ಮತ್ತು ಚಾಮುಂಡೇಶ್ವರಿ, ಈ 4 ಕ್ಷೇತ್ರ ನನ್ನ ವ್ಯಾಪ್ತಿಗೆ ಬರುತ್ತೆ. ಆ 4 ಕ್ಷೇತ್ರದಲ್ಲೂ ಸಹ ಪಾರ್ಲಿಮೆಂಟ್ಗೆ ಅತ್ಯಂತ ಅಧಿಕ ಮತಗಳು ಬರೋ ರೀತಿಯಲ್ಲಿ ಸಂಘಟನೆಯನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. BS ವಿಜೇಂದ್ರ ಸರ್ ಅವರು ರಾಜ್ಯದ ಅಧ್ಯಕ್ಷರಾದ ನಂತರದಲ್ಲಿ ಒಂದು ಸಂಚಲನ ಪ್ರಾರಂಭ ಆಗಿದೆ. ಇವತ್ತು ಲೋಕಸಭಾ ಚುನಾವಣೆ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಸಹ ಎದುರಿಸಬೇಕಾಗಿದೆ. ಅದಕ್ಕೋಸ್ಕರ ನಾವು ನಮ್ಮೆಲ್ಲ ಕಾರ್ಯಕರ್ತರು, ಹಳೆಯ ಕಾರ್ಯಕರ್ತರು ಯಾರಿದ್ದಾರೆ ಅಷ್ಟೂ ಜನರನ್ನು ಸಹ ಮತ್ತೆ BJPಗೆ ಕರೆತರುವಲ್ಲಿ ಮತ್ತು BJPಯಲ್ಲಿ ತುಂಬ ಆಕ್ಟಿವ್ ಆಗಿ ಸಕ್ರಿಯವಾಗಿ ಭಾಗವಹಿಸೋದಲ್ಲಿ ಅತ್ಯಂತ ಆತ್ಮಸ್ಥೈರ್ಯವನ್ನು ತುಂಬುವಂಥ ಕೆಲಸವನ್ನು ಅತ್ಯಂತ ಪ್ರಾಮಾಣಿಕವಾಗಿ ನಾವು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಇದೊಂದು ರೀತಿ ಸವಾಲು. ಈ ಸವಾಲನ್ನು ಎದುರಿಸಲಿಕ್ಕೆ ನಾವು ತಯಾರಿದ್ದೀವಿ. ನಮ್ಮ ಪಡೆ ಏನಿದೆ ಆ ಪಡೆ ನಮ್ಮೆಲ್ಲರ ಹಿರಿಯ ನಾಯಕರು, ಮೈಸೂರು ಜಿಲ್ಲೆಯಲ್ಲಿ ಅನೇಕಾರು ಜನ ಪಕ್ಷವನ್ನು ಕಟ್ಟಿ ಬೆಳೆಸಿದಂಥವ್ರು ಅನೇಕ ಜನ ಇದ್ದಾರೆ. ಅವರೆಲ್ಲ ಮಾರ್ಗದರ್ಶನವನ್ನು ಪಡೆದು ನಾವು ಮುಂದಿನ ಚುನಾವಣೆಗೆ ಸಜ್ಜಾಗ್ತೀವಿ. ಜನತಾ ಪಾರ್ಟಿ 365 ದಿನವೂ ಸಹ ಸಂಘಟನೆಯಲ್ಲಿ ಪ್ರವೃತ್ತ ಆಗ್ತಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಈಗ ನಮಗೆ ಒಂದು ರೀತಿ ರಾಜಕೀಯ ಪರ್ವ, ಈಗ ಒಂದು ಪರ್ವದಲ್ಲಿ ವಿಶೇಷವಾಗಿ ವಿಶ್ವ ಮೆಚ್ಚಿದ ನಾಯಕ, ನಮ್ಮೆಲ್ಲರ ನೆಚ್ಚಿನ ನಾಯಕ ನಮ್ಮ ಪ್ರಧಾನಮಂತ್ರಿಯವರ ಆರ್ಟ್ರಿಕ್ ಗೆಲುವನ್ನು ನಾವು ನೋಡಬೇಕಾಗಿದೆ. ಅದಕ್ಕೋಸ್ಕರ ನಾವೆಲ್ಲ ಕಾರ್ಯಕರ್ತರು ಪಡೆ ಇವತ್ತು ಪಣ ತೊಟ್ಟು ನಿಲ್ತೀವಿ. ಈ ಚುನಾವಣೆಯಲ್ಲಿ ನೀವು ನಿರೀಕ್ಷೆಗಿಂತ ಹೆಚ್ಚಾಗಿ ಯಶಸ್ವಿಯನ್ನು ನಾವು ಕಾಣ್ತೀವಿ ಅಂತಕ್ಕಂಥದ್ದು ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅನಿರೀಕ್ಷಿತ ಸೋಲು ತಮ್ಮನ್ನು ಕಾಡ್ತಾ ಇದೆ ಅಂತ ಒಂದು ನಿಮಗೆ ಅನ್ನಿಸ್ತಾ ಇದೆಯಾ ಅಂತ? ಯಾಕೆಂದರೆ ಮುಂದಿನ ದಿನಗಳಲ್ಲಿ ಈಗ ಸ್ಥಳೀಯ ಸಂಸತ್ ಚುನಾವಣೆಗಳು ಬರ್ತದೆ. ನಿಮ್ಮ ಕ್ಷೇತ್ರದಲ್ಲಿ ಯಾವ ರೀತಿ ಬದಲಾವಣೆ ತರ್ತೀರಾ ಅಂತ? ಅಂದರೆ ಆ ಸೋಲನ್ನೇ ಸ್ವೀಕಾರ ಮಾಡಿದ್ದೇವೆ. ಮತ್ತು 2024 ಲೋಕಸಭಾ ಇರ್ಬೋದು, ನಗರ ಪಾಲಿಕೆ ಚುನಾವಣೆ ಇರ್ಬೋದು, 2028ಕ್ಕೆ ಬರುವಂಥ ನಮ್ಮ ವಿಧಾನಸಭಾ ಚುನಾವಣೆ ಇರ್ಬೋದು, ಸೊ ಅಬ್ಸಲ್ಯೂಟಿ ಮೆಜಾರಿಟಿ ಬರುವಂಥ ರೀತಿಯಲ್ಲಿ ಸಂಘಟನೆಗಳು ನಾವು ಮಾಡ್ತೀವಿ. ಈಗ ನಾವು ನಮ್ಮ ಒಂದು ಮೈಸೂರು ಜಿಲ್ಲೆಯಲ್ಲಿರ್ತಕ್ಕಂಥ 8 ಕ್ಷೇತ್ರದಲ್ಲಿ 11 ಕ್ಷೇತ್ರದಲ್ಲಿ ನಾವು ಇರ್ತಕ್ಕಂಥದ್ದು ಒಬ್ಬರೊಬ್ಬರು ಶಾಸಕರು. ಮುಂದಿನ ದಿನ 11 ಕ್ಷೇತ್ರದಲ್ಲಿ ಕನಿಷ್ಠ ಒಂದು 7-8 ಆದರೂ ಸಹ ನಾವು ಗೆಲ್ಲುವಂಥ ಎಲ್ಲ ಪ್ರಯತ್ನವನ್ನು ನಾವು ಮಾಡ್ತೀವಿ.